ಯಾವಾಗ ಈ ಜಾತಿ ಗಣತಿಯ ವರದಿಯನ್ನ ಸಂಪುಟದ ಮುಂದಿಟ್ರು ಆಗ್ನಿಂದ ಕೂಡ ಕೇಳ್ಬರ್ತಿರೋ ಆಕ್ಷೇಪ ಏನಂತಂದ್ರೆ ಇದ್ರ ಹಿಂದೆ ಏನೋ ಹಿಡನ್ ಅಜೆಂಡಾ ಇದೆ ಈ ಸಂದರ್ಭದಲ್ಲಿ ಇದನ್ನ ಮುಂದಿಡ್ಲಿಕ್ಕೆ ಅಂತ ಹೇಳಿ. ಏನದು ಹಿಡನ್ ಅಜೆಂಡಾ ಅಂತ ಹೇಳಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನು ಗಮನಿಸ್ತಾ ಹೋಗೋಣ. ಮುಸ್ಲಿಂ ಜನಸಂಖ್ಯೆಯಲ್ಲಿ ಹೆಚ್ಚು ತೋರಿಸಿ ಉಳಿದವರನ್ನ ಕಡಿಮೆ ತೋರಿಸೋ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಭದ್ರಾ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆಯಂತೆ. ಇರೋ ಜನಸಂಖ್ಯೆಗಿಂತ ಈ ವರದಿಯಲ್ಲಿ ಅವರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ಆಕ್ಷೇಪ ಎರಡೂ ಸಮುದಾಯದಿಂದ ಕೂಡ ಬಹಳ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆ. ಸಮುದಾಯಗಳನ್ನ ಯಾಕೆ ಹೀಗೆ ಮಾಡ್ತಾರೆ? ಜನಸಂಖ್ಯೆ ಕಮ್ಮಿ ಮಾಡಿಸೋದ್ರಿಂದ ಏನ್ ಪ್ರಯೋಜನ ಅಂದ್ರೆ, ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಈ ಎರಡೂ ಪ್ರಬಲ ಸಮುದಾಯಗಳನ್ನ ಅಲ್ಲಿರುವ ಹಿಂದುಳಿದವರನ್ನ ಹೊರಗಿಟ್ಟು ಮೀಸಲಾತಿ ಕೊಡ್ಲಿಕ್ಕೆ ಹುನ್ನಾರ. ಹಿಂದೂಗಳನ್ನ ಒಡೆದು ಬಿಟ್ಟಿದ್ದಾರೆ, ಮುಸಲ್ಮಾನರನ್ನ ಒಂದು ಮಾಡಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ, ಇದು ಸರಿನಾ ಅನ್ನೋ ಅನುಮಾನ. ನೆನೆ ಹರಿಯಾಣದಲ್ಲಿ ಮೋದಿ ಮಾತನಾಡಿದ್ರು, ಇವತ್ತು ಪ್ರತಾಪ್ ಸಿಂಹ ಮಾತಾಡಿದ್ರು. ಆ ಎರಡೂ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಮುಂದುವರಿಸೋಣ. कांग्रेस ने बाबा साहब आंबेडकर ने जो सपना देखा था, सामाजिक न्याय के लिए संविधान में जो व्यवस्था की थी, उसको भी पीठ में छुरा भोंककर उस संविधान के उस प्रावधान को तुष्टीकरण का माध्यम बना दिया। अभी आपने भी समाचारों में सुना होगा, कर्नाटका की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी। और हमारे संविधान ने धर्म के आधार पर आरक्षण के लिए प्रतिबंध लगाया हुआ है। ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು, ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು, ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಈ ಗಣತಿಯನ್ನು ಹೇಗೆ ಕೊಟ್ಟಿದ್ದಾರೆ, ಈ ಗಣತಿ ಅವ್ರು ಕೊಟ್ಟರೆ ಗಣತಿ 2013-14 ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು, ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದರೆ 75 ಲಕ್ಷ ಇರುವಂಥ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ. 82 ಲಕ್ಷ ಇರುವಂಥ ಲಿಂಗಾಯತರಿಗೆ ಏನು ಕೊಟ್ರಿ? ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು. ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು, ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು, ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಈ ನೆಪ ಮಾತ್ರ. ಮೋದಿ ಅವರೇ ಹೇಳ್ಬಿಟ್ರು, ಪಾಷಾ ಅವರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರು ನಿಂತಿರೋದೇ ಮುಸ್ಲಿಂ ಓಲೈಕೆಗೆ, ಈ ಜಾತಿ ಗಣತಿ ಕೂಡ ಅದ್ರದ್ದು ಒಂದು ಭಾಗ ಅಂತ. ಮೋದಿಯವರು ಮುಸಲ್ಮಾನ್ ಬಗ್ಗೆ ಹೇಳಿದ್ರೆ ಎನರ್ಜಿ ಸಿಕ್ಕತ್ತೆ, ಆವಾಗ ಎನರ್ಜಿ ಹೇಳಿದ್ರೆ ಎನರ್ಜಿ ಸಿಕ್ಕತ್ತೆ, ಅದಕ್ಕೆ ಹೇಳೋದು ಬಿಡಿ. ಮುಸಲ್ಮಾನ ಅಂದರೆ ಎನರ್ಜಿ ಮೋದಿಯವ್ರಿಗೆ. ನೋಡಿ ಮೇಡಮ್, ಈಗ ಇದು ಸೆನ್ಸಸ್ ಮಾಡಿದಾರಲ್ಲ, ಇದು 15 ವರ್ಷ ಮುಂಚೆದು ಲೆಕ್ಕ. ಇದು ನೋಡಿದ್ರೆ ಈಗ ಸರಿಯಾಗಿ ಮಾಡಿದ್ರೆ 1.25 ಕೋಟಿ ಮುಸಲ್ಮಾನರು ಇದ್ದಾರೆ ಕರ್ನಾಟಕದಲ್ಲಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಹಾಕೋಬೇಕು ಇವಾಗ ನಾವು. 1.25 ಕೋಟಿ ಮೇಲೆ ಇದ್ದಾರೆ ಮುಸಲ್ಮಾನರು. 75 ಲಕ್ಷ ಇಲ್ಲ ಇಲ್ಲ ಇಲ್ಲ, ಆ ಲೆಕ್ಕ ನೋಡಿದ್ರೆ ನಮ್ಗೆ ನೋಡಿದ್ರೆ 15% ಕೊಡ್ಬೇಕು. 8% ಸಾಕಾಗಲ್ಲ, 15% ಕೊಡ್ಬೇಕು. ನಾವು ಮುಸಲ್ಮಾನ್ ಸಿಎಂ ಇರ್ಬೇಕಿತ್ತು, ಕರ್ನಾಟಕದಲ್ಲಿ ಮುಸಲ್ಮಾನ್ ಸಿಎಂ ಇರ್ಬೇಕಿತ್ತು. ಅದಕ್ಕೆ ಎಲ್ಲ ಮುಚ್ಚಿಕ್ಕಿದ್ರು. ಈಗ ಆಚೆ ಬರ್ತಾ ಇದೆ, ಬರ್ಲಿ, ಇನ್ನೊಂದ್ಸಲಿ ಮಾಡ್ಲಿ, ನಮ್ಮ ಇನ್ನೊಂದ್ಸಲಿ ಮಾಡ್ಲಿ ಅಂತ ಮಾಡಿದ್ರೆ ಒಳ್ಳೇದು.
ಸತ್ಯಾಗ್ಲೂ ಮಾಡಿದ್ರೆ 1 ಕೋಟಿ ಮೇಲೇನೆ ಇರೋದು ನಾವು ಕರ್ನಾಟಕದಲ್ಲಿ ಮುಸಲ್ಮಾನ ಬೆಂಗಳೂರಲ್ಲಿ ಜನಸಂಖ್ಯೆ. ಬೆಂಗಳೂರು ಬಿಡ್ರಿ, ಕರ್ನಾಟಕದ ನಾವು ಹೇಳ್ತಾ ಇರೋದು. ಇಡೀ ಜಮೀರ್ ಅಹಮದ್ ಖಾನ್ ಆಗ್ಬೋದಾ? ಇಡೀ ಕರ್ನಾಟಕ. ಜಮೀರ್ ಅಹಮದ್ ಕುಮಾರಸ್ವಾಮಿ ಲೆಕ್ಕನೇ ಇಲ್ಲ ಬಿಡಿ. ಬೇಡ ಬಿಡಿ, ಬಿಡಿ, ಜಮೀರಿಯನಿಗೆ ಹೋಗ್ತೀರಾ ನೀವು. ಕುಮಾರಸ್ವಾಮಿ ಮುಂಚೆ ಲೆಕ್ಕ ನಿಮ್ ನೀವು ಮಾಡಬೇಡಿ. ಕುಮಾರಸ್ವಾಮಿ ದೇವೇಗೌಡರು ಕೊಟ್ಟರು ಅಂತ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ದೇವೇಗೌಡರು ನಿಮ್ ಜನಾಂಗಕ್ಕೆ ಮಾಡಿದ ಗದ್ದಾರಿ ಮಾಡಿದ್ದಾರೆ ಕುಮಾರಸ್ವಾಮಿ. ಗದ್ದಾರಿ ಯಾರು ಮಾಡಿದ್ರು? ಮುಸಲ್ಮಾನರಿಗೆ ನಿಮ್ಮವ್ರು ಮಾಡಿದ ಗದ್ದಾರಿ. ನೀವು ನೆನಪಲ್ಲಿ ಇಟ್ಕೋಬೇಕು. ದೇವೇಗೌಡರು ಮುಸಲ್ಮಾನರಿಗೆ ಧೋಖಾ ಮಾಡಿದ್ದಾರೆ. ಧೋಖಾ ಮಾಡಿದ್ದಾರೆ. ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದೀರಾ? ದೇವೇಗೌಡರು ಕುಮಾರಸ್ವಾಮಿ ಕೊಟ್ಟರು ಅಂತ ಭಿಕ್ಷೆ ನಿಜವಾಗ್ಲೂ ಮುಸಲ್ಮಾನರಿಗೆ ಧೋಖಾ ಮಾಡಿದ್ದಾರೆ. ಮಾಡ್ತಿರ್ಲಿಲ್ಲ ನೀವು. ಧೋಖಾ ಮಾಡಿದ್ದಾರೆ ದೇವೇಗೌಡರು ಕೊಟ್ಟಂತ ತಾನು ನೆನಪಲ್ಲಿ ಇಟ್ಕೊಳ್ಳಿ. ಇವತ್ತು ಎಲ್ಲಿದ್ದೀರಿ ಮುಸಲ್ಮಾನರು? ತಂದೆಸಿದ್ದು ಅವರು. ರಾಜಗೌಡ್ರೆ ಹೇಳಿದ್ದು ಕುಮಾರಸ್ವಾಮಿ ಅವ್ರ ಲೆಕ್ಕ ಇಲ್ಲ ಅಂದಿದ್ದು ಕುಮಾರಸ್ವಾಮಿ ಅವ್ರು ನೆಚ್ಕೊಂಡಿರುವ ಒಕ್ಕಲಿಗ ಓಟ್ಗಳು ನಗಣ್ಯ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಮುಸ್ಲಿಂ ಸಮುದಾಯದವರು ಇದ್ದಾರೆ ಈಗ ವೋಟರ್ಸ್ ಅಂತ ಹೇಳಿ. ಅಲ್ವಾ ಪಾಷಾ ಅವರೇ? ಅಲ್ವಾ ಪಾಷಾ ಅವರೇ? ಲಿಟ್ರಲಿ ಪಾಷಾ ಅವ್ರು ಹೇಳ್ತಾ ಇದ್ದಾರೆ ಅಲ್ಲ, ಮೇಡಮ್, 4% ಮೀಸಲಾತಿ ಕೊಟ್ಟು ದೇವೇಗೌಡರು ತಪ್ಪು ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ಅರ್ಥ ಆಯ್ತಾ? ಅವ್ರು ಹೇಳ್ತಾರೆ ಕರೆಕ್ಟ್. ಗದ್ದಾರ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ ರೀ. ಮಾಡಿಸ್ಕೊಂಡು ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಸಂಸ್ಕಾರ ಇದೆಯಾ? ಸಂಸ್ಕಾರ ಇದೆಯಾ? ಅಷ್ಟೆಲ್ಲ ಗೌರವ ಸಲ್ಲಿಸ್ರಿ. ಯಾವಾಗ ಈ ಜಾತಿ ಗಣತಿಯ ವರದಿಯನ್ನ ಸಂಪುಟದ ಮುಂದಿಟ್ರು ಆಗ್ನಿಂದ ಕೂಡ ಕೇಳ್ಬರ್ತಿರೋ ಆಕ್ಷೇಪ ಏನಂತಂದ್ರೆ ಇದ್ರ ಹಿಂದೆ ಏನೋ ಹಿಡನ್ ಅಜೆಂಡಾ ಇದೆ ಈ ಸಂದರ್ಭದಲ್ಲಿ ಇದನ್ನ ಮುಂದಿಡ್ಲಿಕ್ಕೆ ಅಂತ ಹೇಳಿ. ಏನದು ಹಿಡನ್ ಅಜೆಂಡಾ ಅಂತ ಹೇಳಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನು ಗಮನಿಸ್ತಾ ಹೋಗೋಣ. ಮುಸ್ಲಿಂ ಜನಸಂಖ್ಯೆಯಲ್ಲಿ ಹೆಚ್ಚು ತೋರಿಸಿ ಉಳಿದವರನ್ನ ಕಡಿಮೆ ತೋರಿಸೋ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಭದ್ರಾ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆಯಂತೆ. ಇರೋ ಜನಸಂಖ್ಯೆಗಿಂತ ಈ ವರದಿಯಲ್ಲಿ ಅವರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ಆಕ್ಷೇಪ ಎರಡೂ ಸಮುದಾಯದಿಂದ ಕೂಡ ಬಹಳ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆ. ಸಮುದಾಯಗಳನ್ನ ಯಾಕೆ ಹೀಗೆ ಮಾಡ್ತಾರೆ? ಜನಸಂಖ್ಯೆ ಕಮ್ಮಿ ಮಾಡಿಸೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಈ ಎರಡೂ ಪ್ರಬಲ ಸಮುದಾಯಗಳನ್ನ ಅಲ್ಲಿರುವ ಹಿಂದುಳಿದವರನ್ನ ಹೊರಗಿಟ್ಟು ಮೀಸಲಾತಿ ಕೊಡ್ಲಿಕ್ಕೆ ಹುನ್ನಾರ. ಹಿಂದೂಗಳನ್ನ ಒಡೆದು ಬಿಟ್ಟಿದ್ದಾರೆ, ಮುಸಲ್ಮಾನರನ್ನ ಒಂದು ಮಾಡಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ, ಇದು ಸರಿನಾ ಅನ್ನೋ ಅನುಮಾನ. ನೆನೆ ಹರಿಯಾಣದಲ್ಲಿ ಮೋದಿ ಮಾತನಾಡಿದ್ರು, ಇವತ್ತು ಪ್ರತಾಪ್ ಸಿಂಹ ಮಾತಾಡಿದ್ರು. ಆ ಎರಡೂ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಮುಂದುವರಿಸೋಣ. कांग्रेस ने बाबा साहब आंबेडकर ने जो सपना देखा था, सामाजिक न्याय के लिए संविधान में जो व्यवस्था की थी, उसको भी पीठ में छुरा भोंककर उस संविधान के उस प्रावधान को तुष्टीकरण का माध्यम बना दिया। अभी आपने भी समाचारों में सुना होगा, कर्नाटका की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी। और हमारे संविधान ने धर्म के आधार पर आरक्षण के लिए प्रतिबंध लगाया हुआ है। ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು, ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು, ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಈ ಗಣತಿಯನ್ನು ಹೇಗೆ ಕೊಟ್ಟಿದ್ದಾರೆ, ಈ ಗಣತಿ ಅವ್ರು ಕೊಟ್ಟರೆ ಗಣತಿ 2013-14 ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು. ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದರೆ 75 ಲಕ್ಷ ಇರುವಂಥ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ.